ಹಾಯ್, ಎಲ್ಲರೂ ಹೇಗಿದ್ದೀರಾ? ನಂತರ ನಿಮ್ಮ ಎಕ್ಸಾಮ್ನ ಪ್ರಿಪರೇಷನ್ ಹೇಗೆ ನಡೀತಾ ಇದೆ ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಹೆಚ್ಚಿನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಎಕ್ಸಾಮ್ಗೆ ನಾಳೆ ಓದೋಣ ಈ ರೀತಿ ಮಾಡ್ತಾ ಟೈಮ್ ಹೋಗಿದ್ದ ಗೊತ್ತಾಗಿರಲ್ಲ. ಈಗ ಎಟ್ ಪ್ರೆಸೆಂಟ್ ನಾಳೆನೇ ಎಕ್ಸಾಮ್ ಅಂತ ನಾವು ಹೇಳಬಹುದು, ಅಷ್ಟು ಎಕ್ಸಾಮ್ಗೆ ಹತ್ತಿರದಲ್ಲಿ ನಾವಿದ್ದೀವಿ. ಅದಕ್ಕೋಸ್ಕರ ಈಗ ಟೈಮ್ ಏನಿದೆ ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಈ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಅದರಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕು ನಾವು. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಅನ್ನ ಮಾಡಬೇಕು. ಆಲ್ರೆಡಿ ಓದ್ತಾ ಇದ್ರು ಕೂಡ ರಿವಿಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರಿವಿಷನ್ ಕೂಡ ಪರ್ಫೆಕ್ಟ್ ಆಗಿ ಮಾಡಬೇಕು. ಓಕೆನಾ? ಈಗ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಮಿಸ್ಟ್ರಿ ಸಬ್ಜೆಕ್ಟ್ ಏನಿದೆ ಇದರ ಕ್ವಶನ್ ಪೇಪರ್ ಪ್ಯಾಟರ್ನ್ ಹಾಗೆ ಡಿಫಿಕಲ್ಟಿ ಲೆವೆಲ್ ಯಾವ್ಯಾವ ಪಾರ್ಟ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಇವುಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ಈಗ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಅಲ್ಲಿ 5 ಪಾರ್ಟ್ಸ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಅಂತ. ಪಾರ್ಟ್ ಎದಲ್ಲಿ ಏನಿರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾಗೆ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ಸ್. ಹೆಚ್ಚಿನ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಳೆದುಕೊಳ್ಳೋದೇ ಇಲ್ಲಿ. ನೀವು ಆ ರೀತಿ ಮಾಡಬೇಡಿ, ಫುಲ್ ಸ್ಕೋರ್ ಮಾಡಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ PYQs ಅದನ್ನ ಸಾಲ್ವ್ ಮಾಡಿ. ಹಾಗೆ ನಿಮ್ಗೆ ಈಗ ಫಸ್ಟ್ ಎಷ್ಟಾಯಿತು ಅದರ ಕ್ವಶನ್ಸ್ ಯಾವ ರೀತಿ ಬಂದಿತ್ತು, ಯಾವ ಕಾನ್ಸೆಪ್ಟ್ ಮೇಲೆ ಬಂದಿತ್ತು, ಸೊ ಆ ರೀತಿ ಕ್ವಶನ್ ಬೇರೆ ಚಾಪ್ಟರಿಂದ ಹೇಗೆ ಬರಬಹುದು ಇವುಗಳನ್ನೆಲ್ಲ ಥಿಂಕ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಸಾಕಾಗಲ್ಲ, ಯಾಕಂದ್ರೆ ಈ MCQದಲ್ಲಿ ಕ್ವಶನ್ ಡೈರೆಕ್ಟ್ ಆಗಿ ಕೇಳಲ್ಲ. ನೀವು ಸ್ವಲ್ಪ ಥಿಂಕ್ ಮಾಡಬೇಕಾಗಿರುತ್ತೆ. ಇದರ ಆನ್ಸರ್ ಈ ರೀತಿ ಇದೆಯಾ, ಅದನ್ನು ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಕಾನ್ಸೆಪ್ಟ್ ಕ್ಲಿಯರ್ ಆಗೋದ್ರ ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಕೂಡ ಡೆವಲಪ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ಅದೇ PYQs ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ದು ಇದರಿಂದ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆನಾ? ಅದರ ನಂತರ ಈ ಪಾರ್ಟ್ ಬಿ ಏನಿದೆ ಅದರಲ್ಲಿ 2 ಮಾರ್ಕ್ಸ್ನ ಕ್ವಶನ್ ಇರುತ್ತೆ. ಇದರೊಳಗಡೆ ಯಾವ್ಯಾವ ಚಾಪ್ಟರ್ನಿಂದ ಕ್ವಶನ್ ಬರುತ್ತೆ ನೀವು ಕೇಳೋದಾದ್ರೆ ಈ ವಿಡಿಯೋನ ಪರ್ಟಿಕ್ಯುಲರ್ಲಿ ಫಸ್ಟ್ ಸ್ಟೂಡೆಂಟ್ಸ್ ಅಂತಾನೆ ಮಾಡ್ತಿರೋದು. ಯಾಕಂದ್ರೆ ನೀವು ಮೊದಲೇ ಬಾರಿಗೆ ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿರುತ್ತೆ ಅದ್ರ ಪ್ರಕಾರ ಕ್ವಶನ್ ಪೇಪರ್ನ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಫಸ್ಟ್ ಟೈಮ್ ಫೇಸ್ ಮಾಡ್ತಿದ್ದೀರಾ. ಅದಕ್ಕೋಸ್ಕರ ಮಿಸ್ಟೇಕ್ ಆಗಬಾರ್ದು. ಟೈಮ್ ಏನು ಕೊಟ್ಟಿರ್ತಾರೆ ಅದರೊಳಗಡೆ ಎಲ್ಲ ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಆಗಬೇಕು. ಹೌದಾ? ಅದಕ್ಕೋಸ್ಕರ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ತುಂಬಾ ಇಂಪಾರ್ಟೆಂಟ್, ನೀವು ತಿಳಿದುಕೊಳ್ಳಬೇಕು. ಸೊ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಯಾವ್ಯಾವ ಚಾಪ್ಟರ್ ಇಟ್ಟಿದ್ದಾರೆ ಆ ಎಲ್ಲ ಚಾಪ್ಟರ್ನಿಂದ ಅಟ್ಲೀಸ್ಟ್ ಒಂದು ಕ್ವಶನ್ ಬರುತ್ತೆ. ಈ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಅದರಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು ಟೋಟಲ್ 5 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಆನ್ಸರ್ ಮಾಡಬೇಕಾಗಿರೋದು 3. ಓಕೆನಾ? ನಂತರ ಪಾರ್ಟ್ ಸಿ ಏನಿದೆ ಇದರಲ್ಲಿ ಇನ್ಆರ್ಗಾನಿಕ್ ಪಾರ್ಟ್ ಅಂತ ಒಂದು ಬರುತ್ತೆ. ನಂತರ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಅಂತ ಒಂದು ಬರುತ್ತೆ. ಈಗ ಇನ್ಆರ್ಗಾನಿಕ್ ಪಾರ್ಟ್ ಏನಿದೆ ಅದರಿಂದ ಅಂದ್ರೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಿಂದ ಮಿಡ್ ಟರ್ಮ್ ಸಿಲೆಬಸ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಇದಾವೆ ಆ ಚಾಪ್ಟರ್ಗಳಿಂದ 5 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಆ 5 ಕ್ವಶನ್ಸ್ ಅಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು 3ಗೆ. ಓಕೆನಾ? ನಂತರ ಈಗ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ನಾನು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ತೀನಿ ಅಂತ ಅಟೆಂಡ್ ಮಾಡ್ತಾರೆ. ಅಟೆಂಡ್ ಮಾಡೋದ್ರೊಳಗಡೆ ಏನೂ ತಪ್ಪಿಲ್ಲ. ಬಟ್ ಒಮ್ಮೆ ನೀವು ಮ್ಯಾಂಡೇಟರಿ ಆಗಿ ಆನ್ಸರ್ ಮಾಡಬೇಕಾದಂತಹ ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿ ಆದ ನಂತರ ಟೈಮ್ ಇದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ. ಈಗ ಸ್ಟಾರ್ಟಿಂಗ್ ಅಲ್ಲೇ ಅದೇ ಔಟ್ ಆಫ್ 5 ಆನ್ಸರ್ ಎನಿ 3 ಅಂತಿದೆ. ನೀವು 5 ಕ್ವಶನ್ಸ್ ಅಟೆಂಡ್ ಮಾಡ್ತಾ ಕುತ್ಕೊಂಡು ಅದರ ನಂತರ ಪಾರ್ಟ್ ಇದಲ್ಲಿ 1-2 ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ, ಅಥವಾ ಪಾರ್ಟ್ ಡಿ ದಲ್ಲಿ 1-2 ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಆಗಿಲ್ಲ, ಆವಾಗ ಎಕ್ಸ್ಟ್ರಾ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಅದ್ರ ಜೊತೆಗೇನೆ ನೀವು ಈ ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ನೀವು ಅಲ್ಲಿ ಮ್ಯಾಂಡೇಟರಿ ಆಗಿ ಆನ್ಸರ್ ಮಾಡಬೇಕಾಗಿರುವಂತಹ ಕ್ವಶನ್ಸ್ ಅನ್ನ ಬಿಟ್ಟು ಬಂದಿರ್ತೀರಿ. ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಅಟೆಂಡ್ ಮಾಡಿ. ಬಟ್ ಎಲ್ಲ ಮ್ಯಾಂಡೇಟರಿ ಕ್ವಶನ್ಸ್ ಕಂಪ್ಲೀಟ್ ಆದ ನಂತರ ಅಂದ್ರೆ ಅವುಗಳಿಗೆ ನೀವು ಆನ್ಸರ್ ಮಾಡಿದ ನಂತರ ಟೈಮ್ ಇದ್ರೆ ಅಟೆಂಡ್ ಮಾಡಿ ಯಾವುದು ಎಕ್ಸ್ಟ್ರಾ ಕ್ವಶನ್ಸ್. ಓಕೆ? ಅದ ನಂತರ ಪಾರ್ಟ್ ಸಿ ದಲ್ಲೇ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಅಂತ ಇರುತ್ತೆ. ಅದರಲ್ಲೂ ಕೂಡ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಯಾವ್ಯಾವ ಚಾಪ್ಟರ್ಸ್ ಇದಾವೆ ಅದರಿಂದ 4 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ನಂತರ ಆ ಕ್ವಶನ್ಸ್ ಏನಿದಾವೆ 4 ಕ್ವಶನ್ಸ್ ಅದರಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು 2ಕ್ಕೆ. ಓಕೆನಾ? ಈಗ ಅಕಸ್ಮಾತ್ ಆಗಿ ನಿಮಗೆ ಈ ಫಿಸಿಕಲ್ ಕೆಮಿಸ್ಟ್ರಿಯಿಂದ 2 ಚಾಪ್ಟರ್ಸ್ ಇದ್ರೆ ಈ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ 2 ಚಾಪ್ಟರಿಂದ 2 ಕ್ವಶನ್ಸ್ ಬರುತ್ತೆ. ಕ್ಲಿಯರ್ ಆಯ್ತಾ? ಓಕೆ. ಅದರ ನಂತರ ಪಾರ್ಟ್ ಡಿ ಅಂತ ಬರುತ್ತೆ. ಪಾರ್ಟ್ ಡಿ ದಲ್ಲಿ ಆರ್ಗಾನಿಕ್ ಕೆಮಿಸ್ಟ್ರಿಯಿಂದನೇ ಕ್ವಶನ್ಸ್ ಬರುತ್ತೆ. ಓಕೆನಾ? ನಿಮಗೆ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಈಗ ಒಂದು 2 ಚಾಪ್ಟರ್ಸ್ ಇದೆ, 3 ಚಾಪ್ಟರ್ಸ್ ಅಂತ ಹೇಳಿದ್ರೆ ಅದೇ 3 ಚಾಪ್ಟರ್ಸ್ ನಿಂದ ಈ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಟೋಟಲ್ 6 ಕ್ವಶನ್ಸ್ ಇರುತ್ತೆ. ಆ 6 ಕ್ವಶನ್ಸ್ ಅಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು 4. ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೋ 5 ಮಾರ್ಕ್ಸ್ನ ಕ್ವಶನ್ ಎಷ್ಟು ಮಾರ್ಕ್ಸ್ ಸಿಕ್ತು 20 ಮಾರ್ಕ್ಸ್ ಸಿಗುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. PYQs ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಇವುಗಳನ್ನ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂಡ್ರೆ
ಒಂದು 2 to 3 ಇಯರ್ಸ್ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿ ಅವುಗಳನ್ನು ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಸ್ಕೋರ್ ಮಾಡೋದಕ್ಕಾಗತ್ತೆ. ಯಾವುದು ಪಾರ್ಟ್ ಡಿ ದಲ್ಲೂ ಸ್ಕೋರ್ ಮಾಡೋದಕ್ಕಾಗತ್ತೆ, ಪಾರ್ಟ್ ಇ ದಲ್ಲೂ ಸ್ಕೋರ್ ಮಾಡೋದಕ್ಕಾಗತ್ತೆ, ಪಾರ್ಟ್ ಬಿ, ಪಾರ್ಟ್ ಸಿ ಇದರಲ್ಲೂ ಕೂಡ ಫುಲ್ ಸ್ಕೋರ್ ಮಾಡೋದಕ್ಕಾಗತ್ತೆ. ನೀವು ಸ್ವಲ್ಪ ತಲೆ ಓಡಿಸ್ಬೇಕಾಗಿರೋದು ಪಾರ್ಟ್ ಎಗೋಸ್ಕರ. ಯಾಕೆ ಅಲ್ಲಿ ಕ್ವಶನ್ಸ್ ಡೈರೆಕ್ಟ್ ಆಗಿ ಕೇಳಲ್ಲ. ಹಿಂದಿನ ವರ್ಷಗಳಲ್ಲಿ ಕೇಳಿದಂತಹ ಕ್ವಶನ್ಸ್ ಏನಿದಾವೆ, ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿರ್ತಾರೆ ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಂದರೂ ಕೂಡ ಅದನ್ನ ಡೈರೆಕ್ಟ್ ಆಗಿ ಕೇಳಲ್ಲ, ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಓಕೆನಾ? ಸೊ ಪಾರ್ಟ್ ಡಿ ವರೆಗೆ ಕ್ಲಿಯರ್ ಆಯ್ತು. ಪಾರ್ಟ್ ಇ ಇದರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಈಗ ಫಿಸಿಕಲ್ ಕೆಮಿಸ್ಟ್ರಿ ಏನಿದೆ, ಫಿಸಿಕಲ್ ಕೆಮಿಸ್ಟ್ರಿಯಿಂದ ಯಾವ್ಯಾವ ಚಾಪ್ಟರ್ಸ್ ಇದಾವೆ ಅದೇ ಚಾಪ್ಟರ್ನಿಂದ ನ್ಯೂಮರಿಕಲ್ಸ್ ಅನ್ನ ಕೇಳ್ತಾರೆ. ಈಗ ಪಾರ್ಟ್ ಇದಲ್ಲಿ ಟೋಟಲ್ 6 ನ್ಯೂಮರಿಕಲ್ಸ್ ಅನ್ನ ಕೇಳಿರ್ತಾರೆ. ಆ 6 ನ್ಯೂಮರಿಕಲ್ಸ್ ಅಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು 3 ಮಾರ್ಕ್ಸ್ನ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಅದರಲ್ಲೂ ಕೂಡ ಫುಲ್ ಸ್ಕೋರ್ ಅನ್ನ ಮಾಡಬಹುದು. PYQs ಅನ್ನ ಸಾಲ್ವ್ ಮಾಡಿ ಯಾವ ರೀತಿ ಕ್ವಶನ್ ಅನ್ನ ಕೇಳಿದ್ರು, ಆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರು, ಯಾವ ರೀತಿ ಸಬ್ಸ್ಟಿಟ್ಯೂಷನ್ ಮಾಡೋದು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಫೈನಲ್ ಆನ್ಸರ್ ಹೇಗೆ ಪ್ರೆಸೆಂಟ್ ಮಾಡಬೇಕು, ಅದ್ರ ಯೂನಿಟ್ ಏನು, ಇದನ್ನೆಲ್ಲ ಕರೆಕ್ಟಾಗಿ ತಿಳಿದುಕೊಂಡು ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಫುಲ್ ಸ್ಕೋರ್ ಮಾಡೋದಕ್ಕಾಗತ್ತೆ. ಕೆಮಿಸ್ಟ್ರಿಯಲ್ಲೂ ಕೂಡ ನಾನೀಗ ಡಿಫಿಕಲ್ಟಿ ಲೆವೆಲ್ ಬಗ್ಗೆ ಕೂಡ ಹೇಳ್ತೇನೆ ಅಂತ ಹೇಳಿದ್ದೆ. ಡಿಫಿಕಲ್ಟಿ ಲೆವೆಲ್ ಈಗ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈಗ 70 ಮಾರ್ಕ್ಸ್ನ ಕ್ವಶನ್ ಪೇಪರ್, ಅದರಲ್ಲಿ 40% ಈಸಿ ಕ್ವಶನ್ಸ್ ಇರುತ್ತೆ. ಈಸಿ ಕ್ವಶನ್ಸ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿರ್ತಾರೆ. ಅದೇ ರೀತಿ ಪ್ರೀವಿಯಸ್ ಇಯರ್ಸ್ ಅಲ್ಲಿ ರಿಪೀಟ್ ಆದಂತಹ ಕ್ವಶನ್ಸ್ಗಳು ಕೂಡ ಜಾಸ್ತಿ ಇರುತ್ತೆ ಆ 40% ಅಲ್ಲಿ. ಸೊ ನೀವು ಆರಾಮಾಗಿ ಆನ್ಸರ್ ಮಾಡಿ ಪಾಸ್ ಅಂತೂ ಆಗ್ಬೋದು. ಪಾಸಿಂಗ್ ಮಾರ್ಕ್ಸ್ ಬರುವಷ್ಟು ಈಸಿ ಕ್ವಶನ್ಸೇ ಇರುತ್ತೆ. ಓಕೆನಾ? 70ಗೆ 21 ಪಾಸಿಂಗ್ ಮಾರ್ಕ್ಸ್. ಸೊ ಈಸಿ ಕ್ವಶನ್ಸ್ 40% ಇರುತ್ತೆ. ನಂತರ ಎವರೇಜ್ ಅಥವಾ ಮಾಡರೇಟ್ ಕ್ವಶನ್ ಅದು ಕೂಡ 40% ಇರುತ್ತೆ. ಈಗ ಡಿಫಿಕಲ್ಟ್ ಕ್ವಶನ್ ಅಂತ ಏನಿರುತ್ತೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್, ಅದೊಂದು 20% ಇರುತ್ತೆ. ಅಂದ್ರೆ ಈಗ ಎವರೇಜ್ ಅಥವಾ ಎಬೋ ಎವರೇಜ್ ಸ್ಕೋರ್ ನೀವು ಆರಾಮಾಗಿ ಮಾಡಬಹುದು. ಬಟ್ ತುಂಬಾ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ವರ್ಕ್ ಮಾಡಬೇಕು. ಓಕೆನಾ? ಅಂದ್ರೆ ಹೇಳಿದ್ನಲ್ವಾ, MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅದರಲ್ಲಿ ಮಾರ್ಕ್ಸ್ ಕಟ್ ಆಗಬಾರ್ದು, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದರಲ್ಲಿ ನೀವು ಪರ್ಫೆಕ್ಟ್ ಆದ್ರಿ ಅಂತ ಹೇಳಿದ್ರೆ, ಈಗ ಯಾವ್ಯಾವ ವಿದ್ಯಾರ್ಥಿಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೆ ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ಜನರಲ್ ಆಗಿ ಹೇಳಿದ್ರೆ ಪಾರ್ಟ್ ಎದಲ್ಲಿ 20ಗೆ 20 ಸ್ಕೋರ್ ಮಾಡೋಷ್ಟು ಪ್ರಿಪೇರ್ ಆಗಿದ್ರೆ ಅವರಿಗೆ 70ಗೆ 70 ಸ್ಕೋರ್ ಮಾಡೋದಕ್ಕಾಗತ್ತೆ, ಸ್ಕೋರ್ ಕೂಡ ಮಾಡ್ತಾರೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಕ್ವಶನ್ ಪೇಪರ್ ಆಲ್ಮೋಸ್ಟ್ ಈಸಿನೇ ಇರುತ್ತೆ. ಹೇಳಿದಲ್ವಾ, 40% ಈಸಿ, 40% ಮಾಡರೇಟ್ ಆರ್ ಎವರೇಜ್, 20% ಡಿಫಿಕಲ್ಟ್ ಅಂತ. ಸೊ ಒಂದು ಒಳ್ಳೆ ಸ್ಕೋರನ್ನು ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಬಟ್ ಟಾಪರ್ ಲೆವೆಲಿಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ. ಆ ಎಫರ್ಟ್ ಕೂಡ ಹಾಕಿ. ಯಾಕಂತ ಹೇಳಿದ್ರೆ ಈಗ ಓಕೆ ಎವರೇಜ್ ಮಾರ್ಕ್ಸ್ ಸಿಗುತ್ತೆ ನಂಗೆ ಸಾಕು, ಆ ರೀತಿ ಇರಬಾರ್ದು ಮೈಂಡ್ ಸೆಟ್. ಎವರೇಜ್ ಮಾರ್ಕ್ಸ್ ನನಗೆ ಆರಾಮಾಗುತ್ತೆ, ಬಟ್ ನಾನು ಎಫರ್ಟ್ ಹಾಕಿ ತುಂಬ ಒಳ್ಳೆ ಸ್ಕೋರೇ ಮಾಡ್ತೀನಿ, ಆ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಬೇಕು. ಪ್ರಿಪ್ರೇಷನ್ ಮಾಡಿ. ಈಗ ಒಂದು 45 ಡೇಸ್ ಇದೆ ಎಕ್ಸಾಮ್ಗೆ. ಕಡಿಮೆನೇ ಇದೆ, ಬಟ್ ನಿಮ್ಮ ಸಂಪೂರ್ಣ ಟೈಮನ್ನು ನೀವು ಸ್ಟಡಿಗೋಸ್ಕರನೇ ಇನ್ವೆಸ್ಟ್ ಮಾಡಿದರೆ ನೀವು ಇನ್ವೆಸ್ಟ್ ಮಾಡಿದಂತಹ ಟೈಮ್ ನಿಮಗೆ ಒಳ್ಳೆ ರಿಸಲ್ಟನ್ನೇ ಕೊಡುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.